ಬೆಳಗ್ಗೆ ಜಲ್ದಿ ಎದ್ದು ಇವತ್ತು ಮಕರ ಸಂಕ್ರಾಂತಿ ಇದ್ದಕ್ಕಾಲಾಗ ಜಲ್ದಿ ಹೋಗಿ ನೀರಿಗೆ ಹಚ್ಚಿ ಅಲ್ಲಿ ತಿಕ್ಕೊಂಡು ನಾನು ಸ್ವಲ್ಪ ನೀರು ಕಾಸ್ಕೊಂಡು ಕುಡಿದುಕೊಂಡು ಬಿಸಿ ನೀರು ಕುಡಿಯೋಷ್ಟಿಗೆ ಬಿಸಿ ನೀರು ಕಾದಿದ್ದವು. ಫಸ್ಟ್ ಕ್ಲಾಸಾಗಿ ಜಳಕ ಮಾಡ್ಕೊಂಡು ರೆಡಿಯಾಗಿ ಇಕ್ಕೊಂಡು ಈ ಬತ್ತಿತ್ತು ಹಚ್ಕೊಂಡೆ. ಆಮೇಲೆ ಚೆನ್ನಾಗಿ ಹತ್ತಲಿಲ್ಲ, ಆದರೂ ಇನ್ನೊಂದು ಸಲ ಹಚ್ಕೊಂಡೆ. ಆಮೇಲೆ ರಾಯರು ರೂಮಲ್ಲೇ ಇದ್ರು, ಅವ್ರ ಆಶೀರ್ವಾದ ತೊಗೊಂಡು ಆ ಶರ್ಟ್ ಚೆನ್ನಾಗಿ ಕಳ್ಬಿಟ್ಟು ಈ ಶರ್ಟ್ ಹಾಕೊಂಡೆ. ಮಸ್ತ್ ಗಿಚ್ಚ ರೆಡಿ ಆಗಿ ಸ್ವಲ್ಪ ಹೋಗಕ್ಕೆ ಲೇಟ್ ಆಗ್ತಂತ ಇವ್ ಮಗ ಬಕಾಸುರು ತಿನ್ನಂಗೆ ತಿಲ್ಲಗುತ್ತಿದ್ದ, ಹೊಸ ಆಗ್ತಂತಂದೆ. ಆಮೇಲೆ ಬಿಟ್ಟು ತಳ ಬಿಟ್ವಿ. ಸ್ವಲ್ಪ ಗಾಡಿಗೆ ಡೀಸೆಲ್ ಹಾಕ್ಕೊಂಡು ಭಾಯ್ ಮಜಾ ಆಯ. ಬೆಳಗ್ಗೆ ನಾಷ್ಟ ಮಾಡಿದಿಲ್ಲ, ಅದಕ್ಕೆ ನಾಷ್ಟ ಮಾಡೋಕೆ ಇಳ್ಕೊಂಡ್ವಿ. ಬಶಾ ನಿಂಗೆ ಬಂದಿಲ್ಲ ಪುರಿ, ಅವ್ನು ನೋಡಿ ತಿನ್ನೋದು ನೋಡ್ಕೇಸಿ ನಿಂಗೆ ಹೊಟ್ಟೆ ತುಂಬಿಸ್ಕೊಂಡ್ಬಿಡು. ನಮ್ಗೆ ಸ್ವಲ್ಪ ಲೇಟ್ ಆಗಿತ್ತು ಕೊಡಕ್ಕೆ, ಅದಕ್ಕೆ ಬಂದ್ವಿ. ಸದ್ದ ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಬರೀ ತಿನ್ನು ತಿತ್ತ ನೋಡವ ಮಗ, ನೋಡಗ 3 ಪ್ಲೇಟ್ ತಿನ್ನ ನೀವು. ನಿಮ್ಮ ಕೊಡ್ತಾನೆ ಕೈ ತೋರ್ಸು. ಊಟ ಮಾಡಿ ನಡೆದೀವಿ. ಫೈನಲಿ ಬಂದ್ವಿ. ಮಂತ್ರ ಉದ್ರಿ ಆದ್ರೆ ಕೊಡ್ತಾನ ಮಗ. 2 ಆಗದತ್ತೆ ಮುಚ್ಚಿದ್ರು ಬಾಗಿಲ್ಲ, ಅದಕ್ಕೆ ನಾವು ಹಿಂದ್ಗಡೆ ನೀರಿನಾಗ ಹೋಗಿ ಆಟ ಆಡ್ಕೊಳ್ತೇ ಹೋಗಿದ್ವಿ. ಎಲ್ಲರೂ ಬರ್ಬೇಕು ಹುಡುಗ, ಎಲ್ಲರೂ ರೌಂಡ್ ಹಾಕ್ಬೇಕು ನೀರು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗ್ರಾವಿಟಿ ಆಫ್ ಮೋಷನ್ ಎಮೋಷನ್ ಕುಡ್ದಿಲ್ಲ ನನಗ್ಲೇ ತಿನ್ನಕರ ದರೆಗೇನಿ ಬೋಲೋ ಭರತ್ ಮಾತಾ ಕಿ. ಮತ್ತು ಹೊಸ ಆಗ್ಯದತ್ತೆ ನಾವು ಕೈಕಲ್ ಮರ ತಗೊಂಡು ಹೋದ್ವಿ, ಪ್ರಸಾದ ತೊಳಕ್ಕೆ ಹೋದ್ವಿ. ಮಂದಿ ನೋಡ್ರಿ ಇಷ್ಟಿತ್ತು. ಪ್ರಸಾದ ಹಾಕೊಂಡು ಕಿಶ ಊಟ ಮಾಡೋರಷ್ಟಿಗೆ ಓಪನ್ ಆಗಿತ್ತು. ಒಳಗಡೆ ಬಂದ್ವಿ. ಆಮೇಲೆ ಶರ್ಟ್ ತೆಗೀರಿ ಅಂತಂದಿದ್ರು, ಶರ್ಟ್ ತೆಗೆದ್ವಿ. ಆಮೇಲೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಮಂತ್ರಾಕ್ಷರ ಕೊಟ್ರು. ಆಮೇಲೆ ಕೆಳಗಡೆ ಕೂತ್ವಿ ಒಂದು 5 ನಿಮಿಷ. ನಮಗೂ ಟೈಮ್ ಆಗಿತ್ತು, ಹಂಗೆ ಹೋಗ್ತಿದ್ವಿ. ಹೋಗೋ ಹೊತ್ತಿಗೆ ಹನುಮಂತರ ಗುಡಿ ಬಲ್ಲಿ ನಿಂದಿರ್ಸಿ ನಮಸ್ಕರಿಸುತ್ತಾ ಆಮೇಲೆ ಹೊಂಟ್ವಿ ನಮ್ಮ ರಾಯಚೂರು ಕಡೆ. ನಾವು ನಡೆದ್ವಿ, ಸ್ವಲ್ಪ ಟೈಮ್ ಆಗಿತ್ತು, ಹಂಗೆ ಕತ್ಲೊಂದಾಗಿತ್ತು. ಅಷ್ಟೊತ್ತಿಗೆ ರಾಯಚೂರಿಗೆ ಬಂದು ಕೊನೆಗೆ ನಮ್ಮ ಇಲ್ಲಿಗೆ ಮಿನಿ ವ್ಲಾಗ್ ಮುಕ್ತಾಯವಾಯಿತು. ಬಾಯ್ ಬಾಯ್.